कानडा राजा पंढरीचा, कानडा राजा पंढरीचा, कानडा राजा पंढरीचा. ಕಾನಡ ರಾಜ ಪಂಡರೀಚ ಅಂತ ಮರಾಠಿ ಭಾಷೆಯಲ್ಲಿ ಒಂದು ಭಜನೆ ಇದೆ. ಕಾನಡ ರಾಜ ಅಂದ್ರೆ ಕನ್ನಡದ ರಾಜ ಅಥವಾ ಕನ್ನಡಿಗರ ರಾಜ ಅಂತ. ಇದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಮರಾಠಿಯ ಸಕಾಳ ಪತ್ರಿಕೆಯ 2 ಸಂಶೋಧನಾ ಆರ್ಟಿಕಲ್ ಸಿಕ್ವು. ಸಕಾಳ ಪತ್ರಿಕೆಯಲ್ಲಿ ಪಂಡರಪುರದ ವಿಠ್ಠಲ ಗುಡಿಯ ಮಂಟಪದಲ್ಲಿ ಕನ್ನಡದಲ್ಲಿ ಇರುವ ಒಂದು ಶಾಸನದಲ್ಲಿ ಪಂಡರಪುರವನ್ನ ಹಳೆಗನ್ನಡದಲ್ಲಿ ಪಂಡರಿಕೆ ಅಂತ ಉಲ್ಲೇಖ ಮಾಡಿದ್ದಾರೆ. ಹಾಗಿದ್ರೆ ಈ ಭಜನೆಯಲ್ಲಿ ಕಾನಡ ಅನ್ನೋಕೆ ಕಾರಣ ಏನ್ ಗೊತ್ತಾ? ಅದಕ್ಕೂ ಉತ್ತರ ಇಲ್ಲಿದೆ. ಕನ್ನಡದಲ್ಲಿ ದೊರೆತ ಮೊದಲ ವ್ಯಾಕರಣ ಕೋಶ ಶಬ್ದಮಣಿ ದರ್ಪಣದ ಅಧ್ಯಾಯ 1ರ 32ನೇ ಸೂತ್ರದಲ್ಲಿ ಸಂಸ್ಕೃತದ ವಿಷ್ಣು ಪದಕ್ಕೆ ಕನ್ನಡದ ವಿಟ್ಟು ಎಂಬ ಪದ ಬಳಕೆ ಮಾಡಲಾಗಿದೆ. ಇದು ಮರಾಠಿಯ ವಿಠ್ಠಲ ಆಗಿ ಮುಂದೆ ಉಪಯೋಗವಾಗಿದೆ ಅಂತ ಇತಿಹಾಸಕಾರ ಡಾಕ್ಟರ್ ರಾಮಕೃಷ್ಣ ಭಂಡಾರ್ಕರ್ ಹೇಳಿದ್ದಾರೆ. ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ತನ್ನ ಆರ್ಟಿಕಲ್ ನಲ್ಲಿ ಸಂತ ಜ್ಞಾನೇಶ್ವರ ಹೇಳಿದ ಕೀರ್ತನೆಯಲ್ಲಿ ಕರ್ನಾಟಕ ಮತ್ತು ಕನ್ನಡದ ಉಲ್ಲೇಖ ಇರೋ ಬಗ್ಗೆ ಹೇಳಿದ್ದಾರೆ. ಅದು ಹೀಗಿದೆ: ಅದಕ್ಕೆ ಹೇಳೋದು, ಕೈಲಾಸಕ್ಕೆ ಹೋದ್ರೂ ಕೂಡ ಕನ್ನಡದ ಮೂಲ ನಿಮಗಲ್ಲಿ ಸಿಗುತ್ತೆ ಅಂತ. ವಿಶೇಷ ಅಂದ್ರೆ ಇವತ್ತಿಗೂ ಕೂಡ ವಿಠ್ಠಲನ ಮುಂದೆ ನಿಂತು ಮಹಾರಾಷ್ಟ್ರದ ಜನ ನೀನು ಕನ್ನಡದ ರಾಜ ಅಂತ ಹಾಡಿ ಹೊಗಳುತ್ತಾ ದಿನವೂ ನಮ್ಮ ವಿಠ್ಠಲನಿಗೆ ನೀನು ಕನ್ನಡಿಗನೆಂದು ನೆನಪು ಮಾಡ್ತಿದ್ದಾರೆ.